ಸಿಎಂ ಡಿಕೆಯನ್ನ ಹೊಗಳಿದ ಎಚ್.ಡಿ. ಕುಮಾರಸ್ವಾಮಿ. ಇದೀಗ ರಾಜಕೀಯವಾಗಿ ನೋಡಿ ಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಹೊಗಳಿದ್ರ ಅಂತ ಮಳೆ ಬಂದಿದ್ದಕ್ಕಿಂತನೂ ಕೂಡ ಹೆಚ್ಚಿಗೆ ಆಶ್ಚರ್ಯಕರವಾಗಿರುವಂತ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ರಾಜಕೀಯವಾಗಿ ನಡೀತಾ ಇದ್ದಂತ ಜಿದ್ದಾಜಿದ್ದಿ ಇದು ರಾಜ್ಯ ರಾಜಕಾರಣದ ಮಹಾ ಅಚ್ಚರಿಯ ವಿಷಯ. ಯಾಕಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಅವರನ್ನ ಹೊಗಳಿದ್ರ ಅನ್ನುವಂಥ ವಿಷಯವೇ ಈಗ ನಮ್ಗೆಲ್ರಿಗೂ ಕೂಡ ಆಶ್ಚರ್ಯವನ್ನ ತಂದು ಒದಗ್ತಾ ಇದೆ. ಯಾವ ಕಾರಣಕ್ಕೆ ಡಿಕೆಯನ್ನ ಮೆಚ್ಚಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ, ಇವೆಲ್ಲವೂ ಕೂಡ ಚರ್ಚೆ ನಡೀತಾ ಇರುವಂಥದ್ದು ರಾಜಕಾರಣದಲ್ಲಿ ಮಹಾ ದೊಡ್ಡ ಮಟ್ಟದ ಚರ್ಚೆ ಅಂತ ನೋಡಿದ್ರೆ ಈಗಾಗಲೇ ನೋಡಿ ಸರ್ವ ಪಕ್ಷ ಸಭೆಯನ್ನ ನಡೆಸಲಾಗುತ್ತೆ. ಸರ್ವ ಪಕ್ಷ ಸಭೆಯಲ್ಲಿ ಕೂಡ ಡಿಕೆ ಶಿವಕುಮಾರ್ ಎಲ್ಲರನ್ನ ಕರೆಸಿ ಅಲ್ಲಿ ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಹಲವಾರು ಚರ್ಚೆಗಳಾಗುತ್ತೆ. ಕಾವೇರಿಯನ್ನ ನೀರನ್ನ ತಮಿಳುನಾಡಿಗೆ ಬಿಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಟ್ ರಾಜ್ಯದಲ್ಲಿ ಇದೀಗ ಬರ ನಿರ್ವಹಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಳೆರಾಯ ಕೂಡ ಡಿಕೆ ಶಿವಕುಮಾರ್ ಅವರ ಕೈ ಹಿಡಿದಿದ್ದಾನೆ ಅಂತ ಹೇಳಬಹುದು. ಇದೀಗ ಸಿಎಂ ಡಿಕೆಯನ್ನ ಹೊಗಳಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಇದು ರಾಜ್ಯ ರಾಜಕಾರಣದಲ್ಲಿ ಮಹಾ ಅಚ್ಚರಿಯ ವಿಷಯ. ಡಿಕೆ ಮೆಚ್ಚಿದ ಎಚ್.ಡಿಕೆ ಅತ್ಯುಪರೋಪದ ವಿದ್ಯಮಾನ, ಮೆಚ್ಚುಗೆ ಮಾತು, ಏನಿದರ ಹಕ್ಕಿಕತ್ತು, ಯಾವ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಎಸ್, ಡಿಕೆ ಶಿವಕುಮಾರ್ ಅವರನ್ನ ಎಚ್.ಡಿ. ಕುಮಾರಸ್ವಾಮಿ ಹೊಗಳ್ಬಿಟ್ರ. ಯಾಕೆ, ಯಾವ ಕಾರಣಕ್ಕೆ, ಏನಿದರ ಸಂಗತಿ, ಏನು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ? ರಾಜ್ಯ ರಾಜಕಾರಣದಲ್ಲಿ ಮಹಾ ಅಚ್ಚರಿಯ ವಿಷಯ. ಡಿಕೆ ಶಿವಕುಮಾರ್ ಅವರನ್ನ ಮೆಚ್ಚಿಬಿಟ್ರ ಎಚ್.ಡಿ. ಕುಮಾರಸ್ವಾಮಿ. ಮೆಚ್ಚುಗೆ ಮಾತು, ಏನಿದರ ಹಕ್ಕಿಕತ್ತು, ಯಾವ ಸಂದೇಶ, ಇವೆಲ್ಲದರ ಬಗ್ಗೆ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಈಗಂತೂ ಬದ್ಧ ವೈರಿಗಳ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಂಥದ್ದು ಡಿಕೆ ಮತ್ತು ಎಚ್.ಡಿಕೆ. ಎಸ್, ರಾಜಕೀಯವಾಗಿ ರಾಜಕಾರಣದಲ್ಲಿ ರಾಜಕಾರಣಿಗಳಾಗಿ ನಡೀತಾ ಇದ್ದಂತ ಜಿದ್ದಾಜಿದ್ದಿ ಜಟಾಪಟಿ ಡಿಕೆ ವರ್ಸಸ್ ಎಚ್.ಡಿಕೆ ಇಬ್ಬರ ಮತ್ತೆ ಈಗಲೂ ಕೂಡ ಫೈಟ್ ಇಲ್ಲ ಅಂತ ಹೇಳ್ತೀರಾ? ಹಾಗಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಫೈಟ್ ಇದ್ದೇ ಇರುತ್ತೆ. ಬಟ್ ಎಚ್.ಡಿ. ಕುಮಾರಸ್ವಾಮಿ ಯಾವ ಕಾರಣಕ್ಕೆ ಹೊಗಳಿದ್ರಪ್ಪ ಸಿಎಂ ಡಿಕೆ ಅವರನ್ನ? ಇವೆಲ್ಲವೂ ಕೂಡ ಚರ್ಚೆಗೆ ಈಡಾಗ್ತಾ ಇರುವಂತಹ ವಿಷಯ. ಸರ್ಪ್ರೈಸ್, ಇದು ಅಚ್ಚರಿ ಅಂತ ಹೇಳಬಹುದು. ರಾಜಕೀಯವಾಗಿ ಯಾರು ಕೂಡ ಮಿತ್ರ ಅಲ್ಲ, ಯಾರು ಕೂಡ ಶತ್ರು ಅಲ್ಲ. ಬಟ್ ಸಮಯಕ್ಕೆ ತಕ್ಕಂತೆ, ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಮಾತನಾಡಬೇಕಾದಂಥದ್ದು ಇದ್ದೇ ಇರುತ್ತೆ. ಇವತ್ತು ಸರ್ವಪಕ್ಷ ಸಭೆ ನಡೀತು. ಸರ್ವಪಕ್ಷ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅಂದರೆ ಈ ಕಾವೇರಿ ನದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರನ್ನ ಕೂಡ ಸಭೆಗೆ ಆಹ್ವಾನಿಸಿದ್ರು. ಎಲ್ಲರೂ ಕೂಡ ಆಹ್ವಾನವನ್ನ ಮಾಡಿದ್ರು. ಬಟ್ ಇಲ್ಲಿ ಎಲ್ಲರನ್ನ ಕೂಡ ಮಾತನಾಡಿಸುವಂಥ ವೈಖರಿ, ನಡ್ಕೊಂಡಂಥ ರೀತಿ, ಇದಕ್ಕೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬಟ್ ಡಿಕೆ ಶಿವಕುಮಾರ್ಗೆ ದೊಡ್ಡ ಸವಾಲೇನಾಗಿತ್ತು ಹೇಳಿ? ಈಗ ಸದ್ಯಕ್ಕೆ ಈ ಕರ್ನಾಟಕದಲ್ಲಿ ಬರವನ್ನ ಯಾವ ರೀತಿಯಾಗಿ ನೀಗಿಸಬೇಕಪ್ಪ ಅನ್ನುವಂಥದ್ದು. ಬಟ್ ಈಗ ಏನು ಮಳೆ ಸುರಿತಾ ಇದೆಯಲ್ಲ, ಒಂದು ಕಡೆ ಡಿಕೆಶಿಗೆ ಕೊಂಚ ರಿಲೀಫ್. ಈಗ ತಮಿಳ್ನಾಡಿದ್ ನೋಡಿ, ತಮಿಳ್ನಾಡಿಗೆ ನೀರು ಬಿಡಬೇಕಾ ಬಿಡಬಾರ್ದು? ಬಿಡಬೇಕು ಅಂತ ಅಂದ್ರೆ ನೀರಿಲ್ಲ. KRS ಅಲ್ಲಿ ಬಿಟ್ಟಿದ್ರೆ ಏನಾಗ್ತಿತ್ತು? ಆ ಸಂದರ್ಭದಲ್ಲಿ ತಮಿಳ್ನಾಡಿಗೆ ನೀರು ಬಿಟ್ಟಿದ್ರೆ ಇಲ್ಲಿ ರಾಜಕಾರಣವನ್ನ ತೆಗೆದುಕೊಂಡು ಬಂದಿದ್ದಾರೆ ಡಿಕೆ ಶಿವಕುಮಾರ್. ಕರ್ನಾಟಕದ ಬಗ್ಗೆ ಇವರಿಗೆ ಕಿಂಚಿತ್ತೂ ಕೂಡ ಅಲ್ಲಿ ಕಾಳಜಿ ಇಲ್ಲ ಅನ್ನುವಂಥದ್ದು ಬರ್ತಿತ್ತು. ಬಟ್ ಇದೀಗ ಸಿಎಂ ಡಿಕೆಶಿ ಅವರೇ ನಿಮ್ಮ ಪ್ರಾರ್ಥನೆಯ ಫಲ ಲಭಿಸಿದೆ ಅಂತ ಹೇಳಬಹುದು. ನೀವು ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಿ ಬಂದ್ರಿ, ಮಳೆ ಕೂಡ ಸುರಿತಾ ಇದೆ. ತಾಯಿ ದರ್ಶನ ಬೆನ್ನಲ್ಲೇ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದೆ. ಸಾಕ್ಷಾತ್ ಪ್ರಕೃತಿಯೇ ನಿಮ್ಮ ಸರ್ಕಾರದ ನೆರವಿಗೆ ಬಂದಿದೆ. ಈಗ ನಿಮಗೆ ಎದುರಾಗಿದ್ದ ಸಮಸ್ಯೆಯ ತೀವ್ರತೆ ಈಗ ಕಡಿಮೆ ಆಗಿದೆ. ಹೀಗಾಗಿ ಇವತ್ತಿನ ಸರ್ವಪಕ್ಷ ಸಭೆಯ ತೀವ್ರತೆಯೂ ಕಡಿಮೆಯಾಗಿದೆ. ಆದರೆ ಮುಂದೆಯೂ ಹೀಗೆ ಮಳೆಯಾಗುತ್ತೆ ಎಂದು ಹೇಳೋಕ್ಕಾಗಲ್ಲ. ಯಾವಾಗ ಬೇಕಾದ್ರೂ ಮಳೆರಾಯ ಕೈ ಕೊಡಬಹುದು. ಮುಂದೆ ಮಳೆ ಕಡಿಮೆ ಆದ್ರೆ ಮತ್ತೆ ಸಮಸ್ಯೆ ಎದುರಾಗುತ್ತೆ ಖಚಿತ. ಕ್ಷಾಮ ಎದುರಿಸಲು ಸಿದ್ಧತೆ ಮಾಡಿಕೊಳ್ಳಿ, ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಸಿಎಂ ಡಿಕೆಗೆ ಸಲಹೆ ನೀಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ದಳಪತಿಯ ಮೆಚ್ಚುಗೆ ಸಲಹೆ ಮಾತು ಕೇಳಿ ಎಲ್ಲರಿಗೂ ಮಹಾ ಅಚ್ಚರಿಯಾಗಿದೆ. ಅಪೂರ್ವ ಕ್ಷಣಗಳಿಗೆ ಸಾಕ್ಷಿಯಾದ ಇಂದಿನ ಸರ್ವಪಕ್ಷ ಸಭೆ.
ಇದು ಅಶ್ವಮೇಘ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಡಿಕೆ ಶಿವಕುಮಾರ್ ಚಾಮುಂಡೇಶ್ವರಿ ದರ್ಶನ ಪಡೆದ ಬಳಿಕ ಚಾಮುಂಡೇಶ್ವರಿ ಆಶೀರ್ವಾದ ಡಿಕೆ ಶಿವಕುಮಾರ್ ಮೇಲೆ ಬಿದ್ದಿದೆ ಅಂತ ಹೇಳಬಹುದು. ರಾಜ್ಯದಲ್ಲಿ ಎಲ್ಲೆಡೆ ಮಳೆ ಸುರಿತಾ ಇದೆ. ಈ ಮಳೆಯಿಂದ ರಾಜ್ಯದ ರೈತರಿಗೂ ಕೂಡ ಖುಷಿ, ಅದರ ಜೊತೆಗೆ ಸರ್ಕಾರಕ್ಕೆ ದೊಡ್ಡ ಸವಾಲು, ದೊಡ್ಡ ಒಂದು ರೀತಿಯಲ್ಲಿ ಏನು ಸಮಸ್ಯೆಯಾಗಿ ನಿಂತಂಥದ್ದು ಏನಿತ್ತು ಅಂತಂದ್ರೆ ಸದ್ಯಸ್ಥಿತಿಯಲ್ಲಿ ಬರದ ಪರಿಸ್ಥಿತಿ ಎದುರಾಗ್ಬಿಟ್ರೆ ರೈತರ ಸ್ಥಿತಿ ಹೇಗೆ, ಅದಕ್ಕೆ ಸರ್ಕಾರ ಏನನ್ನ ಕ್ರಮ ತೆಗೆದುಕೊಳ್ಳುತ್ತೆ, ಹೇಗೆ ಎದುರಿಸುತ್ತೆ ಈ ಸಮಸ್ಯೆಯನ್ನ. ಇನ್ನು ಅದ್ರ ಜೊತೆಗೆ ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತನೂ ಕೂಡ ಈಗ KRSಗೆ ಒಳಹರಿವು ಹೆಚ್ಚಾಗಿದೆ, ಕಬಿನಿ ಡ್ಯಾಮ್ ಕೂಡ ಅಲ್ಲಿ ತುಂಬ್ತಾ ಇದೆ. ಹೀಗಾಗಿ ಕಾವೇರಿ ನದಿಯಿಂದ ತಮಿಳುನಾಡಿಗೆ ನೀರನ್ನ ಈಸಿ ಆಗಿಬಿಡ್ಬೋದು, ಯಾಕಂದ್ರೆ ನಮಗೆ ಬೇಕಾದಷ್ಟು ನೀರಿದೆ ಅನ್ನುವಂಥದ್ದು. ಸೊ ಇದೊಂದು ಕಡೆ ಸಮಸ್ಯೆ ಅಲ್ಲಿ ಡಿಕೆ ಶಿವಕುಮಾರ್ ಮುಂದೆ ಎದುರಾಗಿತ್ತು. ಇಲ್ಲೂ ಕೂಡ ರಿಲೀಫ್ ಸಿಕ್ಕಿದೆ, ರಾಜ್ಯದಲ್ಲೂ ಕೂಡ ರಿಲೀಫ್ ಆಗಿದೆ. ಬಟ್ ಸದ್ಯದ ಸ್ಥಿತಿ ಓಕೆ, ಸದ್ಯದ ಪರಿಸ್ಥಿತಿಯನ್ನ ನಾವು ಗಮನಿಸ್ತಾ ಹೋದ್ರೆ ಬಟ್ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿರುತ್ತಾ? ಮಳೆ ನೋಡಿ, ಜುಲೈ ಆರಂಭದಲ್ಲಿ ಈ ಜೂನ್ನಲ್ಲಿನೇ ಶುರು ಆಗ್ಬೇಕಾದಂಥ ಮಳೆ, ಬಟ್ ಆಗ ಬೇಕಾದಂಥ ರೀತಿಯಲ್ಲಿ ಮಳೆ ಆಗಲಿಲ್ಲ. ಸರ್ವಪಕ್ಷ ಸಭೆ ಆರಂಭದಿಂದಲೂ ಪಾಸಿಟಿವ್ ವೈಬ್ ಇದೆ. ರಾಜಕಾರಣ ಮರೆತು ಮುಖ್ಯಮಂತ್ರಿ DK ಪ್ರಬುದ್ಧ ನಡೆಯನ್ನ ತೋರಿಸಿದ್ದಾರೆ. ರಾಜಕೀಯ ವೈರತ್ವ ಮರೆತು ಎಲ್ಲರನ್ನ ಮಾತನಾಡಿಸಿದ್ದಾರೆ DK. HDK, BSY, ಬೊಮ್ಮಾಯಿ ಎಲ್ಲರ ಜೊತೆ DK ಆತ್ಮೀಯ ಮಾತು. ಖುಷಿಯಿಂದ HDK ಹಸ್ತಲಾಘವ ಮಾಡಿದ್ದ CM DK. ಎಲ್ಲರ ಗಮನ ಸೆಳೆದ DK HDK ಮುಖಾಮುಖಿ. DK ತೋರಿದ ಗೌರವಕ್ಕೆ ಪ್ರತಿಯಾಗಿ HDKಯಿಂದಲೂ ಸ್ಪಂದನೆ. ತುಂಬಿದ ಸಭೆಯಲ್ಲಿ CM DKಯನ್ನ ಮೆಚ್ಚಿದ ಕುಮಾರಸ್ವಾಮಿ. ಇದು ಅಶ್ವಮೇಘ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಎಸ್, ಸರ್ವಪಕ್ಷ ಸಭೆ ಆರಂಭ ಆದಾಗಿನಿಂದಲೂ ಕೂಡ ಯಾವಾಗ ಸ್ಟಾರ್ಟ್ ಆಯ್ತಲ್ಲ, ಒಂದು ರೀತಿಯಾಗಿ ಪಾಸಿಟಿವ್ ವೈಬ್ ಇದೆ ನೋಡಿ. ಒಬ್ಬ ಎಷ್ಟೇ ವೈರತ್ವ ಇರಲಿ ಅಥವಾ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರಲ್ಲ, ಆ ರೀತಿಯಾಗಿ ಇವತ್ತು ಸರ್ವಪಕ್ಷ ಸಭೆಯಲ್ಲಿ DK ಎಲ್ಲರ ಒಂದು ಗಮನವನ್ನ ಸೆಳೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಇದೀಗ ನೋಡಿ DK ಶಿವಕುಮಾರ್ ಅವರ ಇಂದಿನ ನಡವಳಿಕೆ, ಇಂದಿನ ನಡೆ, ಅವರು ತೋರಿಸಂತ ಒಂದು ರೀತಿಯಾಗಿ ಆತಿಥ್ಯ ಸತ್ಕಾರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು, ಸರ್ವಪಕ್ಷ ಸಭೆ ಇದ್ರು ಕೂಡ. ಬಟ್ ಅದು ಎಷ್ಟರ ಮಟ್ಟಿಗೆ ಒಂದು ರಾಜಕೀಯವಾಗಿ ಬದಲಾವಣೆಗಳನ್ನ ತಂದೊಡ್ಡಿದೆ ಅನ್ನುವಂಥದ್ದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಪವನ್ ಈ ಬಗ್ಗೆ? ವನಿತಾ, ಏನು ಇವತ್ತು ನಡೆದಂಥ ಸರ್ವಪಕ್ಷ ಸಭೆಯಲ್ಲಿ ರಾಜ್ಯದ ದೊರೆಯಾಗಿ, ರಾಜ್ಯದ ನಾಯಕನಾಗಿ, ಈ ರಾಜ್ಯದ CM ಆಗಿ DK ಶಿವಕುಮಾರ್ ಅವರು ಒಂದು ಪ್ರಬುದ್ಧ ನಡೆಯನ್ನು ಮಾಡಿದ್ದಾರೆ. ಅಂದರೆ CM ಅಂದರೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ DK ಶಿವಕುಮಾರ್ CM ಅಲ್ಲ, ನಾನು 7.5 ಕೋಟಿ ಜನರಿಗೂ CM, ಎಲ್ಲ ಪಕ್ಷಗಳಿಗೂ ನಾನು CM ಅನ್ನೋ ಸಂದೇಶವನ್ನು CM DK ಶಿವಕುಮಾರ್ ಕೊಟ್ಟಿದ್ದಾರೆ. ಕಾರಣ ಏನು ಅಂದರೆ, ಒಬ್ಬ ನಾಯಕನಾಗಿ ಒಂದು ರಾಜ್ಯದ ನಾಯಕತ್ವವನ್ನು ವಹಿಸ್ಕೊಂಡಾಗ ಅಲ್ಲಿ ಯಾವ ರೀತಿ ಪ್ರಬುದ್ಧತೆ ತೋರಿಸ್ಬೇಕು, ಹೇಗೆ ನಡ್ಕೋಬೇಕು ಅನ್ನೋದನ್ನ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ನೋಡಿದೆ. ವನಿತಾ, ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ 6 ಜನ ಮಾಜಿ CMಗಳು ಬರ್ತಾರೆ. ಯಾರು? ಮಾಜಿ CM ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು, ಇವರು ಬೊಮ್ಮಾಯಿ ಅವರು, ಕುಮಾರಸ್ವಾಮಿ ಅವರು, ಮತ್ತು ಸದಾನಂದ ಗೌಡರು, ಮತ್ತು ವೀರಪ್ಪ ಮೊಯ್ಲಿ ಅವರು, ಇಷ್ಟು ಜನ CMಗಳು ಅಂದರೆ ಮಾಜಿ CMಗಳು ಈ ರಾಜ್ಯವನ್ನು ಒಂದು ಕಾಲದಲ್ಲಿ ಆಳ್ದಂಥವ್ರು ಇವರೆಲ್ಲ ಬರ್ತಾರೆ. ಇವರಲ್ಲದೆ ಪ್ರತಿಯೊಬ್ಬ ಶಾಸಕರನ್ನು, ಪ್ರತಿಯೊಬ್ಬ ಸಂಸದರನ್ನು ಇವರು ಹೋಗಿ ಮಾತಾಡಿಸಿ ಅವರ ಸಲಹೆ ಸೂಚನೆಗಳನ್ನು ಪಡೆದಿದ್ದಾರೆ. ಅಂದರೆ ಕಾವೇರಿ ಹೋರಾಟದ ವಿಚಾರವಾಗಲಿ, ನಾಡು ನುಡಿ ಜಲ ನೀರಿನ ವಿಚಾರವಾಗಿ ಬಂದಾಗ ರಾಜ್ಯದ ನಾಯಕರು ತಮ್ಮ ರಾಜಕೀಯವನ್ನು ಮರೆತು ಒಂದಾಗ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಮತ್ತು ಅಷ್ಟೇ ಪ್ರಬುದ್ಧವಾಗಿ ಆ ನಾಯಕರನ್ನು ನಡೆಸ್ಕೋತಾರೆ ಅನ್ನೋದಕ್ಕೆ CM DK ಶಿವಕುಮಾರ್ ಅವರು ನಡ್ಕೊಂಡಿರುವಂಥ ರೀತಿ. ಮತ್ತು ಇವತ್ತು ಕುಮಾರಸ್ವಾಮಿ ಅವರು ಹೆಚ್ಚಿನದಾಗಿ ಈಗ ರಾಜಕೀಯ ಎದುರಾಳಿಗಳು ಮತ್ತು ತಮ್ಮ ಪಕ್ಷದ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಬೇಕಾಗಿದ್ದಂಥ ಅನಿವಾರ್ಯತೆ ಇದ್ದಾಗ DK ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು ಸದಾಕಾಲ ಜಗಳಾಡೋದನ್ನೇ ನಾವು ನೋಡ್ತಾ ಬಂದಿದ್ದೀವಿ. ರಾಜ್ಯದ ಜನರು ಸಹ ಸದಾಕಾಲ ಜಗಳಾಡೋದನ್ನು ನೋಡ್ತೀವಿ. ಆದರೆ ಇವತ್ತು ಆ ವಾತಾವರಣ ಇರಲಿಲ್ಲ. ಅವರು ಸರ್ಕಾರದ ನಡೆಯನ್ನು ಭಾಳ ಮುಕ್ತ ಮನಸ್ಸಿಂದ ಹೊಗಳುತ್ತಾರೆ. CM DK ಶಿವಕುಮಾರು ನಿನ್ನೆ ಇದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ದೇವಿಗೆ ದರ್ಶನ ಮಾಡಿಕೊಂಡು ನಮ್ಗೆ ಒಳ್ಳೆಯದಾಗಲಿ, ರಾಜ್ಯದ ಜನರಿಗೆ ಒಳ್ಳೆಯದಾಗಲಿ, ರೈತ ವರ್ಗಕ್ಕೆ ಒಳ್ಳೆಯದಾಗಲಿ, ಶ್ರಮಿಕ ವರ್ಗಕ್ಕೆ ಒಳ್ಳೆಯದಾಗಲಿ ಅಂತಂದು ಕೇಳ್ಕೊಂಡಿದ್ದಾರೆ. ಹೀಗಾಗಿ ಮಳೆ ಬಂದಿದೆ, ಕಬಿನಿ ಡ್ಯಾಮ್ ತುಂಬಿದೆ, ಹಾರಂಗಿ ಡ್ಯಾಮ್ ತುಂಬಿದೆ. ನಮಗೆ ಬಂದಿದ್ದಂಥ ಕಷ್ಟ ಏನು, ತಮಿಳುನಾಡಿಗೆ ನೀರು ಬಿಡಬೇಕಾದಂಥ ಒಂದು ಕಷ್ಟ ಬಂದಿತ್ತಲ್ಲ, ಈ ಕಷ್ಟ ಸದ್ಯಕ್ಕೆ ನಿವಾರಣೆ ಆಗಿದೆ. ಇದನ್ನು ಉಳಿಸ್ದವಳು ಚಾಮುಂಡಿ ತಾಯಿ. ನೀವು ನಡ್ಕೊಂಡಂಥ
ರೀತಿ ಚೆನ್ನಾಗಿದೆ. ಮತ್ತು ಸರ್ವಪಕ್ಷ ಸಮಸ್ಯೆ ಬಂದಾಗ ನೀವೆಲ್ಲರನ್ನೂ ಕರೆದು ಒಗ್ಗೂಡಿ ಒಂದು ಸಲಹೆ ಪಡೆಯೋದಿದೆಯಲ್ಲ, ಅದು ನಿಜವಾಗ್ಲೂ ಒಳ್ಳೆಯ ನಿರ್ಧಾರ ಅಂತಂದೇಳಿ CM DK ಶಿವಕುಮಾರ್ ಅವ್ರಿಗೆ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಯಾರು ಕುಮಾರಸ್ವಾಮಿ ಅವರು. ಇದು ಬೇಕಿತ್ತು. ರಾಜ್ಯದ ಜನರು ಯಾವುದೇ ಗಲಾಟೆ ಆಗಲಿ, ಗದ್ದಲಗಳಾಗಲಿ, ಮತ್ತು ರಾಜಕೀಯ ಅನ್ನೋದು ಯಾವತ್ತೂ ಚುನಾವಣೆಗೆ ಸೀಮಿತ ಆಗಿ ಅಭಿವೃದ್ಧಿ ಅಂತ ಬಂದಾಗ ಈ ರೀತಿ ಒಗ್ಗೂಡಿ ನಿಂತ್ಕೊಳ್ಳೋದಿದೆಯಲ್ಲ, ಇದು ಒಳ್ಳೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ, ಮತ್ತು ಮುಖ್ಯವಾದದ್ದು ಅನಿಸುತ್ತೆ. ಮತ್ತು ಇವತ್ತು ಅವರೊಂದು ಸಲಹೆ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಮಳೆ ಇದೆ, ರೈತರು ಆತಂಕ ಪಡೋವಂಥದ್ದಿಲ್ಲ, ಬಂದ ಅವಶ್ಯಕತೆ ಇಲ್ಲ, ನೀವು ಸುಪ್ರೀಂ ಕೋರ್ಟ್ಗೆ ಹೋಗಬೇಡಿ. ವೆರಿ ಇಂಪಾರ್ಟೆಂಟ್. ನಮಗೆ ಸುಪ್ರೀಂ ಕೋರ್ಟ್ಗೆ ಹೋದಾಗೆಲ್ಲ ಹಿನ್ನಡೆ ಆಗಿದೆ, ಅದು ತ್ವರಿತಗತಿಯಲ್ಲಿ ನೀವು ನೀರರಿಸಿ ಅಂತ ಬಂದಿದೆ. ಈಗ ಸದ್ಯಕ್ಕೆ ನೀವು CM ಅಲ್ಲಿನ ತಮಿಳುನಾಡಿನ CM ವಿಜಯ್ ಜೊತೆ ಒಂದು ಮಾತುಕತೆ ಮಾಡಿ ವಿನಃ ಯಾವುದೇ ಕಾರಣಕ್ಕೂ ನೀವು ದುಡುಕಿ ನಿರ್ಧಾರ ತಗೋಬೇಡಿ. ಇವತ್ತಿನ ಸರ್ವಪಕ್ಷ ಸಭೆ ಕರೆದು ನಮ್ಮೆಲ್ಲರ ಸಲಹೆ ತಗೊಂಡಿರೋದಿದೆಯಲ್ಲ, ಇದು ನಿಮ್ಮ ಪ್ರಬುದ್ಧ ನಡೆ ಅಂತಂದೇಳಿ ಹೇಳಿದ್ದಾರೆ ವನಿತಾ. ಎಸ್, ಥ್ಯಾಂಕ್ ಯು ಪವನ್ ಎಲ್ಲ ಅಪ್ಡೇಟ್ಸ್ಗೆ.